ಯಜಮಾನರಿಗೆ ಸಿಕ್ತು ಕರ್ನಾಟಕ ರತ್ನ. ಥ್ಯಾಂಕ್ ಯು ಸೋ ಮಚ್. ಭಾಳ ಸಂಭ್ರಮಿಸುವಂತಹ ಸಮಯ, ಸೆಲೆಬ್ರೇಟ್ ಮಾಡುವಂತಹ ಸಮಯ. ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳ ಹಿಂದೆ ನಮ್ಮ ಮನಸ್ಸಿಗೆ ತುಂಬ ಬೇಸರವಾದದ್ದನ್ನು ನಾವೆಲ್ಲರೂ ಫೀಲ್ ಮಾಡ್ಕೊಂಡಿದ್ವಿ. ಇಡೀ ಕರ್ನಾಟಕದ ಜನತೆ ಅದಕ್ಕೆ ದೊಡ್ಡ ಸಾಕ್ಷಿಯಾಗಿತ್ತು. ಯಾವಾಗ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ ನಂತರ ಎಲ್ಲೆಡೆ ಸಂಭ್ರಮ ದುಪ್ಪಟ್ಟಾಗಿದೆ. ಒಂದು ಅಂದಾಜಿನ ಪ್ರಕಾರ ಬಹುಶಃ ಈ ಸೆಪ್ಟೆಂಬರ್ 18 ವಿಷ್ಣುವರ್ಧನ್ ರವರ 75ನೇ ಜನ್ಮ ದಿನೋತ್ಸವದ ಒಂದು ಸಂದರ್ಭ. ಇಡೀ ಕರ್ನಾಟಕ ಸಂಭ್ರಮಿಸುವಂತಹ ಸಮಯ ಅಂತ ನಾವೆಲ್ಲ ಅಭಿಮಾನಿಗಳಾಗಿ ಅದನ್ನು ಫೀಲ್ ಮಾಡ್ತೀವಿ. ಅಂದರೆ ಒಂದಷ್ಟು ಗೊಂದಲಗಳು, ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಕಾನ್ಫ್ಲಿಕ್ಟ್ಗಳ ಮಧ್ಯೆ, ಅಂದರೆ ನಾಗರಹಾವು ಸಿನಿಮಾದಿಂದ ಆಪ್ತ ರಕ್ಷಕ ತನಕನೂ 200 ಸಿನಿಮಾಗಳಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ನಟಿಸಿದಂತಹ ನಮ್ಮ ಹೆಮ್ಮೆಯ ಕನ್ನಡದ ಅತ್ಯಂತ ಶ್ರೇಷ್ಠ ನಟ ನಮ್ಮ ವಿಷ್ಣು ಸರ್. ಅದರ ಜೊತೆಗೆ ಬೇರೆ ಭಾಷೆಗಳು ಕೂಡ ಅವರು ನಟಿಸಿದ್ರು. ಅವರ ಅಗಲಿಕೆಯ ನಂತರ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಗೊಂದಲಗಳು, ಜೊತೆಗೆ ಒಂದಷ್ಟು ಹೇಳಿಕೊಳ್ಳಲಾಗದಂತಹ ಒಂದು ಭಾವನೆಯಲ್ಲಿ ನಾವೆಲ್ಲರೂ ಇದ್ವಿ. ಆದರೆ ಇವತ್ತಿನ ದಿನ ಗುರುವಾರ ಸೆಪ್ಟೆಂಬರ್ 11, 2025 ಇಡೀ ಕನ್ನಡಿಗರ ಪಾಲಿಗೆ ಒಂದು ಮಹೋನ್ನತ ದಿನ ಅಂತ ನಾನು ಒಬ್ಬ ಅಭಿಮಾನಿಯಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತೀನಿ. ವಿಷ್ಣುವರ್ಧನ್ ರವರಿಗೆ ಎಲ್ಲ ರೀತಿಯ ಪ್ರಶಸ್ತಿಗಳು ಹಾಗೂ ಪುರಸ್ಕಾರಗಳು ಸಂದಿದ್ರೂ ಸಹ ಕರ್ನಾಟಕ ರತ್ನ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂತಹ ಒಂದು ಪ್ರಶಸ್ತಿ ವಿಷ್ಣು ಸರ್ ಅವರಿಗೆ ಸರ್ಕಾರ ನೀಡಿದ್ದು. ಸರ್ಕಾರಕ್ಕೆ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಒಂದು ವಿಚಾರಕ್ಕೆ ಪ್ರಯತ್ನ ಪಟ್ಟಂತಹ ಅವರ ಕುಟುಂಬದ ಸದಸ್ಯರು ಹಾಗೂ ಕನ್ನಡ ಚಿತ್ರರಂಗದ ಬಹಳಷ್ಟು ಜನ ಸಹೃದಯ ನಟರು ಹಾಗೂ ನಟಿಯರು ಇದಕ್ಕೆ ತಮ್ಮದೇ ಆದಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಸೆಪ್ಟೆಂಬರ್ 18 ವಿಷ್ಣುವರ್ಧನ್ ರವರನ್ನ ಪ್ರೀತಿಸುವಂತಹ ಎಲ್ಲ ಅಭಿಮಾನಿಗಳು, ವಿಶೇಷವಾಗಿ ಬರೀ ಇಂಡಸ್ಟ್ರಿಯ ಜನ ಅಲ್ಲ, ಈ ಇಂಡಸ್ಟ್ರಿನ ಹೊರತುಪಡಿಸಿ ಬಹಳಷ್ಟು ಜನ ವಿಷ್ಣು ಸರ್ನ ನಾವು ಆರಾಧಿಸ್ತೀವಿ. ನಮ್ಮ ಮನೆ ಹತ್ತಿರ ಇರುವಂತಹ ಪ್ರಶಾಂತ್ ನಗರದ ಬಳಿ ಇರುವಂತಹ ಒಂದು ಪಾರ್ಕ್ ಹತ್ರ ವಿಷ್ಣು ಸರ್ ಸ್ಟ್ಯಾಚ್ಯೂ ಇದೆ. ಪ್ರತಿದಿನವೂ ನಾವು ಅಲ್ಲಿ ಹೋಗಿ ಅವರನ್ನು ಒಂದು ಸಾರಿ ನೋಡಿ ಖುಷಿಪಟ್ಟು ನೀವು ನಮಗೆ ಆದರ್ಶವಾಗಬೇಕು ಅನ್ನುವಂತಹ ರೀತಿಯಲ್ಲಿ ನಾವು ಅದನ್ನು ಪ್ರತಿದಿನ ರೂಢಿಸ್ಕೊಂಡ್ಬಂದಿದ್ದೀವಿ. ಇದು ತುಂಬ ಹಾನೆಸ್ಟ್ ಆದಂತಹ ಮಾತು, ಯಾವುದೇ ಕಾರಣಕ್ಕೂ ತೋರಿಕೆಯ ಮಾತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಬಹಳಷ್ಟು ಆದರ್ಶಗಳನ್ನು ಹೊತ್ಕೊಂಡು ತಮ್ಮ ಬದುಕಿನ ಒಂದು ನೋಟವನ್ನು ಸಾರಿದ್ರು, ಅದೇ ರೀತಿಯಾಗಿ ವಿಷ್ಣು ಸರ್ ಕೂಡ ತಮ್ಮ ಮೊದಲನೇ ಸಿನಿಮಾದಿಂದ ಕೊನೆಯ ಸಿನಿಮಾ ತನಕ ಅದೇ ರೀತಿಯ ಒಂದು ಬದ್ಧತೆಯನ್ನು ಕಾಪಾಡ್ಕೊಂಡು ಬಂದಿದ್ದರು. ವಿಷ್ಣುವರ್ಧನ್ ಅವರಿಗೆ ಸಿಕ್ಕಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಇದು ಕನ್ನಡಿಗರ ದೊಡ್ಡ ಮಟ್ಟದ ಅಸ್ಮಿತೆ, ಸ್ವತ್ತು ಹಾಗೂ ನಿಸ್ವಾರ್ಥ ಭಾವನೆಯ ಸಂಕೇತ ಅಂತ ನಾನೊಬ್ಬ ಅಭಿಮಾನಿಯಾಗಿ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣರಾಗಿರುವಂತಹ ಎಲ್ಲರಿಗೂ ವಿಷ್ಣುವರ್ಧನ್ ರವರ ಅಭಿಮಾನಿಗಳ ಪರವಾಗಿ, ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ನಾನು ಒಬ್ಬ ಅಭಿಮಾನಿಯಾಗಿ ನಿಮ್ಮ ಪ್ರಯತ್ನಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಂತಹ ನಮ್ಮ ವಿಷ್ಣುವರ್ಧನ್ ರವರ ಪ್ರತಿಯೊಂದು ಹೆಜ್ಜೆ ಸಿಂಹದ ಹೆಜ್ಜೆಯಾಗಿತ್ತು. ಅದು ಕೂಡ ಯಾವುದೇ ಕಾರಣಕ್ಕೂ ಮಾಸಲಿಕ್ಕಾಗದಂತಹ, ಯಾವುದು ಮಾಸದಂತಹ ಒಂದು ಹೆಜ್ಜೆ. ವಿಷ್ಣುವರ್ಧನ್ ರವರನ್ನು ನಾವೆಲ್ಲರೂ 100% ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಜೊತೆಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ವಿಷ್ಣು ಸರ್ಗೆ ನಾವು ಅಭಿನಂದಿಸ್ತೀವಿ. ಪ್ರತಿಯೊಬ್ಬರು ಕರ್ನಾಟಕ ರತ್ನ ವಿಷ್ಣು ಸರ್ ಬಗ್ಗೆ ಮಾತಾಡುವಾಗ ವಿಷ್ಣು ಸರ್ ನಮ್ಮ ಪ್ರತಿ ಮಾತಲ್ಲಿರ್ತಾರೆ, ನಮ್ಮ ಪ್ರತಿ ಉಸಿರಲ್ಲಿರ್ತಾರೆ, ಹಾಗೂ ನಾವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕೆಲಸಗಳಲ್ಲಿರ್ತಾರೆ. ಅವರು ಯಾವುದೋ ಒಂದು ಚಿತ್ರದಲ್ಲಿ ಹೇಳಿದರು, ಒಳ್ಳೆಯವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ದೇವ್ರ ಕೈ ಹಿಡಿತಾನೆ ಅಂತ. ದೇವರಿದ್ದಾನೆ, ಗುರುವಾರ ರಾಯರಿದ್ದಾರೆ. ವಿಷ್ಣು ಸರ್ ಕೂಡ ರಾಯರ ಭಕ್ತರಾಗಿದ್ದರು, ಜೊತೆಗೆ ಗುರುಗಳ ಭಕ್ತರಾಗಿದ್ದರು. ಗುರುವಾರ ಎಲ್ಲರಿಗೂ ಒಂದು ಶುಭ ಸಂಕೇತದ ಸುದ್ದಿ ಇವತ್ತು ಸಿಕ್ಕಿದೆ. ಇನ್ನು ಮುಂದೆ ನಮ್ಮ ಯಜಮಾನರು ಕರ್ನಾಟಕ ರತ್ನ ಅಂತ ಕಾಲರ್ ಮೇಲ್ ಮಾಡಿಕೊಂಡು ಅಭಿಮಾನ ಪ್ರೀತಿಯಿಂದ ನಾವೆಲ್ಲರೂ ಹೇಳೋಣ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ರತ್ನನಿಗೆ ಜೈ.